Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಸ್ಟ್ ಮಿಸ್ ಶ್ರೀ. ಇಲ್ಲ ಅಂದಿದ್ರೆ ನೀವು ಮಾಡ್ತಿದ್ದ ಕೆಲಸನೆಲ್ಲ ಬಿಟ್ಟು ಮನೆಗೆ ಓಡ್ ಬರ್ಬೇಕಾಗ್ತಿತ್ತು. ಹೌದಾ? ಯಾಕೆ ಮಿಸ್ಸು? ಯಾಕೆ ಅಂದ್ರೆ ನೀವೆಲ್ಲ ಹೊಲದಲ್ಲಿದ್ದೀರಾ, ಬಡ್ಡಿ ವಸೂಲಿ ಮಾಡೋದು ಯಾರು ಅಂತ ಅತ್ತೆ ಕೋಪ ಮಾಡ್ಕೊಂಡಿದ್ರು. ಅಯ್ಯಯ್ಯೋ, ಆಮೇಲೆ ಸಾಕ್ಷಾತ್ ಬಂಗಾರಮ್ಮ ಅವರೇ ಬಡ್ಡಿ ವಸೂಲಿ ಮಾಡಕ್ ಸಿದ್ಧರಾಗಿದ್ರು ಅನ್ನಿ. ಏನೋ ಅವ್ವ ಬಡ್ಡಿ ವಸೂಲಿ ಮಾಡಕೊಂಡ್ರ? ಅಯ್ಯೋ ಇರಿ ಇರಿ, ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮವ್ವ ಹೋಗೋಕ್ಕೂ ಮುಂಚೆನೆ ನಿಮ್ಮ ಅಪ್ಪಯ್ಯ ಎಂಟ್ರಿ ಕೊಟ್ಟಿದ್ರು. ಏನು ಅಪ್ಪಯ್ಯ ವಸೂಲಿ ಮಾಡ್ಕೊಂಬಂದ್ರ? ಛೇ, ಅದನ್ನ ನೋಡಕ್ಕಾದ್ರೂ ಹೋಗ್ಬೇಕಿತ್ತು ಕಲ. ನೀವೇನೇ ಹೇಳಿ, ನಿಮ್ಮ ಅಪ್ಪಯ್ಯ ಹೀರೋನೆ. ಮಗನ್ ಕೆಲಸ ಹಾಳಾಗ್ಬಾರ್ದು ಅಂತ ತಾವೇ ಹೋಗಿದಾರಲ್ಲ, ಸೂಪರ್. ಅಂದ್ರೆ ನೀವು ಬಡ್ಡಿ ವಸೂಲಿ ಮಾಡೋದನ್ನ ಒಪ್ಕೊಂಡಂಗಾಯ್ತು. ನೋಡ್ದವ್ಲಿ ಅಣ್ಣ ಹೆಂಗ್ ಡಾವ್ ಆಗ್ತವ್ರೆ ಅಂತ. ಬರ್ತಾ ಇದ್ದಾರೆ. ಹಲೋ, ನಾನು ನಿಮ್ಮ ಅಪ್ಪ ಹೆಂಗಷ್ಟೇ ಸಪೋರ್ಟ್ ಮಾಡ್ತಿರೋದು, ನಿಮ್ ಕೂಲ್ ಕಸ್ಬುಗಲ್ಲ. ನಮ್ ಕುಲ್ ಕಸ್ಬು ವ್ಯವಸಾಯ. ಏಯ್ ಸುಮ್ನೆ ಕೆಲಸ ಮಾಡ್ರಲ್ಲ. ಅವ್ವ, ಸ್ನೇಹ, ಅವ್ವ ನಮ್ಮ ಆಟೋ ಎಲ್ಲೋಯ್ತು? ಅದು ಸುಮ್ಮನ ಕಾಲೇಜಿಗೆ ಕರ್ಕೊಂಡು ಹೋಗ್ರಿ. ಕಾಲೇಜ್ಗೆ ಆಟೋದಲ್ಲಿ ಹೋಗಿದ್ದಾಳ? ಯಾರು ಕರ್ಕೊಂಡು ಹೋದ್ರವ? ಯಾರವ? ಅದು ಪರೀಕ್ಷೆಗೆ ತಡ ಆಯ್ತದೆ ಅಂತ ನಿಮ್ಮ ನಿಮ್ಮ ಅಪ್ಪಯ್ಯನೇ ಕರ್ಕೊ ಹೋಯ್ತು. ಅವ್ವ, ತಡ ಆಯ್ತು ಅಂತ ಆವಯ್ಯನ ಜೊತೆ ಕಳಿಸ್ತೀಯ ನೀನು? ಮಿಸ್ 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 ಯಾಕೆ ಅವನ್ ಮೇಲೆ ಹೋಗಾಡ್ತಿದ್ದೀರಾ? ಮತ್ತಿನ್ನೇನ್ ಶ್ರೀ, ಸುಮಾನ ಇವ್ರ ಗಂಡನ ಜೊತೆ ಕಳಿಸಿದಾರೆ. ಅವ್ನು ಎಂತನು ಅಂತ ನಿಮ್ಗೆ ಗೊತ್ತಲ್ವಾ? ಅವಸರಕ್ಕೆ ಸಹಾಯ ಮಾಡೋ ಗುಣ ಆ ವಯಂಗ್ ಬಂದೈತೆ ಅನ್ನೋದೇ ಖುಷಿ ಪಡೋ ವಿಷಯ ಅಲ್ವೇ? ಈಗ ನೀವೇ ಹೇಳಿಲ್ವಾ ಮಗನ ಕೆಲಸ ಹಾಳಾಗ್ಬಾರ್ದು ಅಂತ ನಮ್ಮಪ್ಪ ಏನೇ ವಸೂಲಿಗೆ ಹೋದ್ರು ಅಂತ? ಹಂಗೆಯ ನಿಮ್ಮಪ್ಪ ಏನು ಸುಮ್ಮನೆ ಕರ್ಕೊಂಡೋಗವ್ರೆ. ನಮ್ಮಪ್ಪಯ್ಯ ಹೀರೋ ಆದ್ಮೇಲೆ ನಿಮ್ಮಪ್ಪ ಏನೋ ಹೀರೋನೇಯ. ಹೆಣ್ಮಕ್ಳು ಬೇಡ ಅಂತವ್ರನ್ನೆಲ್ಲ ಹೀರೋ ಮಾಡಬೇಡಿ ಶ್ರೀ. ನೀವು ಕೆಲಸ ಮುಗಿಸಿ ಬೇಗ ಬನ್ನಿ. ಅಲ್ಲ ಮಿಸ್, ಖುಷಿಯ ಮಾತು ಶುರು ಮಾಡಿ ರಪ್ಪಕಂತ ಫೋನ್ ಇಟ್ಬಿಟ್ರಲ್ಲ. ಸ್ನೇಹ, ಅವಿ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.